ಅದಕ್ಕೆ ಟೆನ್ಷನ್ ನಮ್ಮ ಶಿವಾಸ್ ಬಿಲ್ಡರ್ಸ್ ಇರುವಾಗ. ಈ ವಿಡಿಯೋ ನೋಡಿದ್ರೆ ತಾನೇ ಎಲ್ಲರ ಫೀಲ್ಡ್ ಬಂದಿರುತ್ತೆ. ಕಸ್ಟಮರ್ ರಿವ್ಯೂ ಕೊಡ್ತೀನಿ ಬನ್ನಿ. ಈ ಮನೆ ನೋಡ್ಬೋದಲ್ಲ, ಈ ಮನೆ ಮಾಡಿದ್ದು ಅವರೇ, ಓಕೆನಾ? ಬಟ್ ಆದ್ರೆ ಈ ಮನೆ ಮಾಡ್ಲಿಕ್ಕೆ 5 ವರ್ಷ ಡಿಲೇ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಾ? ನಾವು 2020 ನಮ್ದೊಂದು ಡ್ರೀಮ್ ಹೌಸ್ ಬೇಕು, ಈ ತರ ಮಾಡ್ಕೊಡಿ ಅಂತ ಪ್ಲಾನ್ ಕೊಟ್ವಿ. ಅವರು ಓಕೆ ಶ್ಯೂರ್, ಜಸ್ಟ್ ಇನ್ 8 months ಮಾಡ್ಕೊಡ್ತೀನಿ ಅಂತಂದ್ರು. 8 months ಅಗ್ರಿಮೆಂಟು ಆಗಿತ್ತು. ಬಟ್ ಆಮೇಲೆ ಏನಾಯ್ತು ಗೊತ್ತಾ? ಆಮೇಲೆ ಏನಾಯ್ತಂದ್ರೆ ಲಾಕ್ಡೌನ್ ಆಯ್ತು ಅಂತ 1 year ಡಿಲೇ ಮಾಡಿದ್ರು. ಓಕೆ, ಐ ಅಗ್ರಿ, ಏನೋ ಒಂದು ಆಚೆ ಈಚೆ ಆಗಿರ್ಬೋದು. ಬಟ್ ಆಮೇಲೆ ಏನಾಯ್ತಂದ್ರೆ ಕೆಲ್ಸದವ್ರು ಬರ್ತಾ ಇಲ್ಲ, ಕೆಲ್ಸದವ್ರು ಸಿಗ್ತಾ ಇಲ್ಲ ಅಂತ. ಅಮೌಂಟ್ ಏನೋ ಎಲ್ಲ ಕೊಟ್ಟಿದ್ವಿ ಕರೆಕ್ಟ್ ಆಗಿ, ಏನು ಅಮೌಂಟ್ ಎಲ್ಲ ಏನು ಮೇಲೆ ಕೆಳಗೆ ಮಾಡ್ತಿರ್ತಿಲ್ಲ, ನಾವು ಕರೆಕ್ಟ್ ಆಗಿ ಕೊಡ್ತಿದ್ವಿ. ಬಟ್ ಕೆಲ್ಸದವ್ರಿಲ್ಲ, ಡಿಲೇ ಮಾಡಿ ಎಷ್ಟು ಡಿಲೇ ಮಾಡಿದ್ರಂದ್ರೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ದ ನಾನು 4th year ಫೈನಲ್ ಇಯರ್ಗೆ ಬಂದೆ, ಅಷ್ಟು ಡಿಲೇ ಮಾಡಿದ್ರು. ಆಕ್ಚುಲಿ ಮನೆಯಲ್ಲಿ ನಮ್ಮ ಅಜ್ಜಿ ಮಾತ್ರ ಇರ್ತಾ ಇದ್ರು, ನಮ್ಮ ಫಾದರ್ ಆನ್ ಡ್ಯೂಟಿ ಹೋಗ್ತಾ ಇದ್ರು, ನಮ್ಮ ಮದರ್ ಆಫೀಸ್ಗೆ ಹೋಗ್ತಾ ಇದ್ರು, ನಾನು ಮೈಸೂರಲ್ಲಿ ಇರ್ತಾ ಇದ್ದೆ. ಸೊ ಅದನ್ನು ಒಂದು ಕಾರಣ ಇರ್ಬೋದು ಡಿಲೇ ಮಾಡಿದಕ್ಕೆ. ಯಾರು ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ ಅಂತೇಳಿ ಫುಲ್ ಫ್ರೀ ಆಗಿ ಮಾಡಿದ್ರು. ಲಾಸ್ಟಿಗೆ ಮನೆ ಫುಲ್ ಕಂಪ್ಲೀಟ್ ಮಾಡೇ ಕೊಟ್ಟಿಲ್ಲ ಗುರು. ಏನ್ ಮಾಡಿದ್ರು ಗೊತ್ತಾ? ಒಂದೊಂದು ಸಣ್ಣ ಪುಟ್ಟ ಕೆಲಸಗಳು, ಹಾಗೆ ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕ್ ಕೆಲಸ ಎಲ್ಲ ಹಂಗೆ ಬಿಟ್ರು. ಸೊ ನಾವು ಪುನಃ ಬೇರೆಯವ್ರಿಗೆ ಹೇಳಿ ಅವ್ರು ಬಂದು ಮಾಡಿದ್ ನಮ್ಗೆ. ಈ ಥರ ಎಲ್ಲ ಸೂಪರ್ ಆಗಿರೋ ಕೆಲಸ ಮಾಡ್ಕೊಡ್ತಾರೆ. ಆಕ್ಚುಲಿ ಅಗ್ರಿಮೆಂಟ್ ಅಲ್ಲಿ GM ಸ್ವಿಚಸ್ ಹಾಕಕ್ಕೆ ಹೇಳಿದಿತ್ತು, ಬರ್ದಿದ್ರು ಕೂಡ. ಇಲ್ಲಿ ಹಾಕಿರೋದು ನೋಡಿ ಯಾವುದು ಅಂತ, ಹೈಫೈ. ಓಕೆ, ಬಟ್ ಇದು ವರ್ಕ್ ಆಗ್ತಿಲ್ಲ. ಇವಾಗ ಇದನ್ನ ಚೇಂಜ್ ಮಾಡ್ಬೇಕಾ? ಹಾಗೇನೆ ವಾಷಿಂಗ್ ಮಿಷಿನ್ ಹತ್ರ ಬಂದ್ರೆ ಇದನ್ನು ಚೇಂಜ್ ಮಾಡಬೇಕು, ಇದು ವರ್ಕ್ ಆಗ್ತಾ ಇಲ್ಲ. ಓಕೆನಾ? ಇದು ಯಾವುದೋ ಹಾಕಿದ್ರೆ ಗುರು, ಇದಕ್ಕೆ ನನಗೆ ಮೌತೆ ಸಿಗ್ತಾ ಇಲ್ಲ. ಪುನಃ ಹೋಗಿ ತಕೊಂಬಂದು ಚೇಂಜ್ ಮಾಡಿದೆ. ನಾರ್ಮಲ್ ಟ್ಯಾಪ್ ಗೊತ್ತಲ್ಲ, ಅದು ಆಗ್ತಾ ಇವಾಗ. ಸೊ ಮನೆ ಅಂತ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ ಎಲ್ಲರಿಗೆ. ಆ ಡ್ರೀಮ್ನ ನುಚ್ಚುನೂರು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಿರೋರಿಗೆ ಕೊಡಿ, ನೋಡಿ ಅವ್ರ ಕೆಲಸನ. ಮನೆ ಆಗಿರ್ಲಿ, ಗಾಡಿ ಆಗಿರ್ಲಿ, ಏನೇ ಆಗಿರ್ಲಿ, ಈ ತರ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ರಿವ್ಯೂಸ್ ಇರುತ್ತೆ, ಪೇಡು ಇರುತ್ತೆ, ಅವರು ಇಷ್ಟ ಬಂದಾಗ ಹೇಳಿರ್ತಾರೆ. ಬಟ್ ಕಸ್ಟಮರ್ ರಿವ್ಯೂ ಕೇಳಿ, ಅವ್ರಿಗೆ ಹೇಗೆ ಅನ್ಸುತ್ತೆ ಅಂತ, ಆಮೇಲೆ ನಿಮ್ ಡಿಸಿಷನ್ ತಗೋಬಹುದು. ಇದು ಬಂದು ನನ್ನ ಎಕ್ಸ್ಪೀರಿಯನ್ಸ್, ನಮ್ಮ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ರ ಕೆಲಸ ಚೆನ್ನಾಗಿಲ್ಲ ಆ ತರ ಏನೋ ಅಲ್ಲ. 140 ಮನೆ ಮಾಡಿದಾರಂತೆ. 140 ನಮ್ಮ ಮನೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲದಿರ್ಬೋದು, ಐ ಡೋಂಟ್ ನೋ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಕಸ್ಟಮರ್ ಆಗಿ ರಿವ್ಯೂನ ಶೇರ್ ಮಾಡ್ಕೊಂಡಿದೀನಿ. ಆಮೇಲೆ ನಿಮ್ಗೆ ಬಿಟ್ಟಿದ್ದು